ಹ್ಞೂ ಸರಪ್ಪ. ನಾನು ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಹಂಗೆ ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗ್ತೀನಿ. ಹ್ಞೂ ಸರಪ್ಪ, ಹಂಗೆ ಮಾಡು. ಓಹೋ ಓಹೋ, ಏನ್ ಚಿಕ್ಕಣ? ಏನ ಸಮಾಚಾರ? ನಮ್ಮ ಅಪ್ಪನ ಮಾತಾಡ್ಸ್ತಾ ಇದೆಯಾ? ನಿಂಗೆ ಒಬ್ಬನ ಕೇಳ ಅಪ್ಪನ, ನಂಗೂ ಅಪ್ಪನೇ. ಗಿಲೀಟ್ ನನ್ನ ಮಗಲ್ಲೇ, ನೀನೇನು ಕಡಿಮೆ ನನ್ನ ಮಗನಲ್ಲ ನೀನು. ಸಮಯ ಸಾಧಕ ನೀನು. ಏನೋ ಕೆಲಸ ಆಗ್ಬೇಕಾದ್ರೆ ಅಪ್ಪ ಅಲ್ಲಪ್ಪ ಅಂತ ಬರ್ತೀಯ. ಇನ್ನು ಮಿಕ್ಕ ಟೈಮು ನನ್ನ ಆಸ್ತಿ ಎಲ್ಲ ಹಾಕ್ಕೊಂಡೆ, ನನ್ನ ದುಡ್ಡೆಲ್ಲ ಹಾಕ್ಕೊಂಡೆ, ನನ್ನ ಒಡವೆ ಎಲ್ಲ ಹಾಕ್ಕೊಂಡೆ ಹಾಂ ಅಂತ ಬರ್ತೀಯ. ಎಂತ ನನ್ನ ಮಗನ ನೀನು? ಕಮ್ಮಿ ಆದ ನನ್ನ ಮಗನಲ್ಲ ನೀನು. ಏಯ್ ಸುಮ್ಮನೆ ಇರಬೇಕು. ಏನು ಸುಮ್ಮನಿರೋದು ಇರೋದನ್ನ ಹೇಳಿದ್ರೆ ಹಂಗೆ ಮೈಯೆಲ್ಲ ಉರಿ ದಗೆ. ಹಾಂ ಯಾಕೆ ಚಿಕ್ಕಣ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಇರೋದನ್ನೇ ಮಾತಾಡ್ತಾ ಇದ್ದಿಲ್ಲ, ಇಲ್ದಿದ್ದು ನಾನೇನು ಮಾತಾಡ್ತಾ ಇಲ್ಲ. ಅವತ್ತು ಸರೋಜಿ ಏನೋ ಅಂದು ಅಂದ್ಬಿಟ್ಟು ಮನೆ ಹತ್ರ ಬಂದು ಎಷ್ಟು ಗಲಾಟೆ ಮಾಡಿದೆ ನೀನು. ನಮ್ಮ ಅಪ್ಪನ ಮೇಲೆ ಎಷ್ಟು ಗಲಾಟೆ ಮಾಡಿದ್ಯಾ? ಇವಾಗ ಬಂದಿದ್ಯಾ ಅಪ್ಪ ಅಂತ? ಲೇ ಮನುಷ್ಯನು ಅನ್ಬೇಕಾ? ಒಂದೇ ಥರ ಇರ್ಬೇಕಲೇ, ಒಂದೇ ಥರ ಇರಬೇಕು. ಬದಲಾಗಿ ಕುಡ್ದು ಅದು ಯಾವ ಮಗ ಇಟ್ಕೊಂಬಂದಿದ್ಯಾ ನಮ್ಮ ಅಪ್ಪನ ಮಾತಾಡ್ಸಕ್ಕ? ವಾ ಇವಾಗ ಏಟಿಗೆ ತಿಂತೀಯ ನನ್ನ ಕೈಗೆ ನೀನು? ನೀನು ಹೆಂಗೆ ಮಗನು, ಅವನು ಹಂಗೆ ಮಗನು. ಹ್ಞೂ ಮಗನೇ ಸರಿ, ನಾನೇನು ಇಲ್ಲ ಅಂತೇನು ಹೇಳಿಲ್ಲ. ಅವ್ನು ನನ್ನ ತಮ್ಮನೇ ಒಪ್ಕೊಂತೀನಿ ನಾನು. ಆದರೆ ಅವ್ನ ಮಾತುಗಳು ಅವನಾಗಲಿ ಅವ್ನು ಏನರಾಗಲಿ ಟೈಮ್ಗೆ ಏನಾನ ಬೇಕಂದ್ರೆ ನೈಸ್ ಮಾಡ್ಕೊಂಬರ್ತಾರೆ. ಇನ್ನು ಮಿಕ್ಕ ಟೈಮು ಗಾಳಿಗೆ ಉಪ್ಪು ಅಂತ ಉಪ್ಪಿಡ್ತಾರೆ. ಈ ಬುದ್ಧಿನೇ ಸರೋಗಲ್ಲ. ಹೆಂಗಸ್ರ ಮಾತ್ರ ಕಟ್ಕೊಳ್ಳೋದು ಜಗಳಕ್ಕೆ ಬರೋದು. ಹೆಂಗಸ್ರ ಮಾತ್ರ ಕಟ್ಕೊಂಡು ಜಗಳ ಆಡಿದ್ರೆ ಮನ ಮರ್ಯಾದೆ ಇತ್ತದ್ರೇನಾ? ಗಂಡಸ್ರು ಮಕ್ಕ ಇಟ್ಕೊಂಡು ಮಾತಾಡಕತ್ತದೇನಾ? ನಿಂಗೇನು ಬುದ್ಧಿ ಇಲ್ಲೇನಾ? ಓ ತಪ್ಪಾಗೋಯ್ತು ಬಿಡು ಚಿಕ್ಕಣ. ತಪ್ಪಾಗೋಯ್ತು. ಏನೋ ಅವತ್ತು ಅವಳು ಅಳ್ತಾ ಇದ್ಲುಗಳು ಅಂತ, ಅದಕ್ಕೆ ಯಾಕೋ ನಂಗೆ ಮುನ್ಸುಕ ಅಷ್ಟು ಸುರುಕ್ ಅಂದ್ಬಿಡ್ತು. ಅದಕ್ಕೆ ಬನ್ನಿ. ಲೇ ಅವಳು ಅಳ್ತಾ ಇದ್ಲು, ನೆಗಿತಾ ಇದ್ಲು, ಅವೆಲ್ಲ ಅಲ್ಲಲೇ. ನೀನೆಂತ ಗಿಲೀಟ್ ನನ್ನ ಮಗನಂತ ನನಗೆ ತಿಳಿದೇನಾ? ಅವಳಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ ಅದೇ. ಅದು ಹೆಂಗೂ ನಂಗೆ ಬರ್ತದೆ. ಆರಾಮಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ತಿನ್ಬೋದು ಅನ್ನೋ ಪ್ಲ್ಯಾನ್ ನಿಂದು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಬಾಯ ನಿಂದು? ಬಾಯ ಇಲ್ಲ ಏನು? ಅಮ್ಮನ್ಗ ಮಕ್ಕಳ್ಗ ಬೊಲೆ ಬಾಯಿ. ಯಾಕ ಇವಾಗ ನೀನು ಅವನ ವಿಷಯ ಎಲ್ಲ ಯಾಕೆ ಮಾತಾಡೋದು? ಗಂಡು ಮಕ್ಳಿಲ್ಲ ಅವ್ಳಿಗೀಗ. ಆಸ್ತಿ ಎಲ್ಲ ಅವನಿಗೆ ಬರ್ತದೆ. ಬರಲಿ ಬಿಡು, ಆರಾಮಾಗಿರ್ಲಿ ಬಿಡು. ಹಂಗಂತೇನಿಲ್ಲ ಚಿಕ್ಕಣ, ನಾನು ನಂಬ್ಕೊಂಡ್ ಬಂದ್ಬಿಟ್ಟವಳು. ಅವಳಿಗೆ ಮೋಸ ಮಾಡಬಾರ್ದು ಅನ್ನೋದೊಂದು ಅಷ್ಟೇ. ಅಯ್ಯೋ ಮೋಸ ಮಾಡು ಅಂತ ನಾನು ಹೇಳಿಲ್ಲ ಸಮಯ, ಹೇಳಿಲ್ಲ. ಏನಾನ ಮಾತಿಗೆ ಏನಾನ ಬಂತು. ಆದರೂ ನೀನು ಬೇಕಾದಾಗ ಕಾಲಿಡ್ಕೊಂತೀಯ, ಬ್ಯಾಡ್ದಿದ್ದಾಗ ಓದಿತೀಯ. ಇದೇ ನಂಗೆ ನೋಡು ಮುನ್ಸ್ಕೊ ಬೇಜಾರಾಗೋದು. ನೀನು ಅವ್ನ ಮಾತುಗಳೇನು ಕಟ್ಕೊಂಬೇಡ, ಹೋಗಪ್ಪ. ಅವ್ನ ಮಾತುಗಳೇನು ತಿಳ್ಕೊಂಬೇಡ, ಹೋಗು ನಿನ್ನ ಕೆಲ್ಸಕ್ಕೆ ನೀನು ಹೋಗು. ಅವನು ಯಾವಾಗಲೂ ಹಂಗೆ ಮಾತಾಡ್ತಾ ಇರ್ತಾನೆ. ಹಿಂದೆ ಒಂದು ಮುಂದೆ ಒಂದು ನಂಗೆ ಮಾತಾಡೋಕೆ ಬರಲ್ಲ. ಏನಿದ್ರು ಎದುರಿಗೆ ಮಾತಾಡ್ಬಿಡ್ತೀನಿ. ಸುಮ್ಮನೆ ಇರೋಕ್ಕಾಗಲ್ಲ ಚಿಕ್ಕೋನೆ. ಇವಾಗ ಏನಕ್ಕ ಅವನು ಬಂದು ಮಾತಾಡ್ತಾ ಇದ್ದಿದ್ದು? ಏನು ಸಮಾಚಾರ? ಮೊನ್ನೆ ನೋಡಿದ್ರೆ ಹಂಗೆ ಜಗಳ ಮಾಡ್ತಾ ಇದ್ನು, ಇವಾಗ ಏನು ನೈಸಕ್ಕೆ ಬಂದವನೆ? ಏನೋ ಕೆಲಸ ಆಗಬೇಕು, ಅದಕ್ಕೆ ಬಂದವ ನಾನು. ನೀನು ಹೋಗಿ ನೀನು. ಸುಮ್ಮನೆ ಇರೋಕ್ಕಾಗಲ್ಲ. ನಿನ್ನ ಬಾಯಿ ಏನು ಬಾಯ ನಿಂದು? ಅವ್ನು ಬೇಜಾರು ಮಾಡ್ಕೊಂತಾನೆ, ಸುಮ್ಮನೆ ಇರಾ. ಇವಾಗೇನು ಅವ್ನು ಹೇಳ್ತಾ ಇದ್ದಿದ್ದು ನಿಂಕ? ಸಂಧ್ಯಾ ಗರ್ಭಿಣಿ ಆಗೋಳಂತೆ, ಅದಕ್ಕೆ ಹೇಳ್ತಾ ಇದ್ನು. ಯಾರು ಮನೆಗೆ ಮಾಡೋರಿಲ್ಲ ಅಂತ ಹೇಳ್ತಾ ಇದ್ನು. ನಂಗೆ ತಿಳಿಯೋದು ಎಲ್ಲ ತಿಳಿಯೋದು ನಂಗೆ. ನಿನ್ನ ತಲೆ ಮೇಲೆ ಈ ಸಿಗ್ತಾನೆ ಅವನು, ನೀನು ಹಂಗೆ ಉಬೋಗ್ಬಿಡ್ತೀಯ ಅಂತ ನನಗೆ ತಿಳಿಯೋದು. ಲೇ ನೀನೇನು ಕಮ್ಮಿ ನನ್ನ ಮಗನೇನಾ? ನೀನೇನು ಕಮ್ಮಿ ನನ್ನ ಮಗನಾ? ಓ ನಾನೇನು ಮಾಡ್ಬಿಟ್ನೆ? ನಾನೇನು ಮಾಡಿದ್ನ ಹೇಳು? ನೀನು ಆಸ್ತಿ ಒಳಗೆ ನಿನ್ನ ಪಾಲ್ ಕೇಳಿದ್ನಾ? ನಿನ್ನ ಹತ್ರ ನನ್ನ ದುಡ್ಡು ಕೇಳಿದ್ನಾ? ಏನು ಕೇಳಿದ್ನ ಹೇಳು? ಕೇಳೋಂತ ನನ್ನ ಮಗನೇ. ನಾನೇ ದಿಗ್ಲು ಬೀಳಲ್ಲ ಇನ್ಮೇಲೆ. ನಂಗೆ ದುಡ್ಡು ಬೇಕಾರೆ ಕತ್ತಾಗಿರೋ ಸೈನ್ ಮಾರಾಕ್ತೀನಿ. ಈ ಸ್ಕೂಟ್ರ್ ಅದಲ್ಲ ಅದನ್ನು ಮಾರಾಕ್ತೀನಿ. ನಿನ್ನೇನು ಕೇಳ್ಬೇಕು ನಾನು ದುಡ್ಡು? ಯಾಕೆ ಕೇಳಬೇಕು? ನನಗೇನು ಮೀಸೆ ಇಲ್ಲೇನಾ? ಅದೇ ಇಲ್ಲಿ ತ್ವಾಕೆ ಇದ್ದಂಗೆ. ಏನಾ ಯಗನ ತ್ವಾಕೆ ಇದ್ದಂಗೆ ಅದೇ ಮೀಸೆ. ನನ್ನ ನೋಡಲ್ಲ ಮೀಸೆಲೆ ಮೇಲೆ ಹೆಂಗೆ ತಿರ್ಸ್ಕೊಂಡಿದ್ದೀನಿ ಎಲ್ಲ. ಹೌದೇ ನೋಡ್ದಾ ಹೆಂಗೆ ತಿರ್ಸ್ಕೊಂಡವನ ಮುದ್ಕನ? ನಿಂದು ನೋಡು ಹೆಂಗದ ಇಲ್ಲಿ ತ್ವಾಕೆ ಇದ್ದಂಗೆ. ನೋಡಿ ನಂದು ಹೆಂಗದ ಮೀಸೆ. ನಾನು ತಿರ್ಸ್ಕೊಂತೀನಿ ಬಿಡು. ನಾಳೆಯಿಂದ ಒಂದು ಅರ್ಧ ಎತ್ಕೊಂಡು ರೋಸ್ಟ್ ಇದು ಜೇನುತುಪ್ಪ ಹಾಕೊಂಬಿಟ್ಟು ಹಿಂಗೆ ಮ್ಯಾಕ್ ಹಿಂಗೆ ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ನೋಡೋ ಪಟ್ಕೆ ಮೀಸೆ ಹಿಂಗೆ ಇರ್ತದೆ. ಮೀಸೆ ಇರ್ತದೆ. ಮಕ್ಕ ತುಂಬ ಶೀಮ್ಗಳು ಎಲ್ಲ ಕಚ್ಚಾಕಿತ್ತ ಇರ್ಬುಗಳೆಲ್ಲ ಬಂದು ಮಕನ ಜೇನುತುಪ್ಪ ಹಚ್ಕೊಂಡು ಮಲ್ಕ. ಒಳ್ಳೆ ಕೆಲಸ ಆಯಿತು. ಹೌದಲ್ಲ, ಮರ್ತೇ ಹೋಗ್ಬಿಟ್ಟು ನೋಡು. ಮುದ್ಕೊಂಡು ಬೋಲಾದನು. ಸರಿ ನಾನು ಓದ್ತೀನಿ ಮನ್ಕ. ಇವನೇ ತದ್ನ ಅದೇನಪ್ಪ, ಅದ್ಯಾರೋ ಕಾಸುಗಳು ಕೇಳ್ತಾ ಇದ್ನು, ಪಂಡಿತರನ್ನು ಕೇಳ್ತಾ ಇದ್ನು. ಕಾಸುಗಳು ಏನಕ್ಕ ಕಾಸುಗಳು? ಹೌದಲ್ಲೇ ಚಿಕ್ಕೋನೆ, ಕಾಸುಗಳನ್ನ ಒಬ್ಬಟ್ಟಿಗೆ ಗ್ಯಾಪ್ಕೊ ಬಂತುಲೇ ನಂಗೆ. ಮರ್ತೋಗ್ಬಿಡ್ತೀನಿ ನೋಡಿ. ನಿನ್ನ ಬಾಯಕ್ಕೆ ಹಾಕಿತ್ತಿನ್ಲೇ. ನನ್ನ ಬಾಯಕ್ಕೆ ಏನಕ್ಕೆ ಹಾಕ್ತೀಯ ನೀನು? ಆಯ್ತು ನೀನು ಅಂಜಲ್ ನಂಗೆಲ್ಲ ಹಾಕ್ಬಿಡಪ್ಪ ಗಲೀಜು. ನನ್ನ ಬಾಯಾಗಿರೋ ಮಾತು ನಿನ್ನ ಬಾಯಕ್ಕೆ ಹಾಕ್ತೀನಿ ಅನ್ನೆ. ಹಂಗಂದ? ಅದೇನು ಹೇಳು. ನಂದು ರಾಮಂದು 8 ಅಕೌಂಟಲ್ಲ ಬ್ಯಾಂಕ್ ಆಗಿರೋದು. 2.5 ಲಕ್ಷ ರಾಮನು ಡ್ರಾ ಮಾಡ್ಕೊಂಡವನೆ. ಏನಕ್ಕಿರ್ಬೋದು? ನಂಗೇನು ತಿಳಿತಾ ಇಲ್ಲ. ಅವ್ನು ಕೇಳೋಣ ಅನ್ಕೊಳೋದು ಮರ್ತೋಗೋದು. ನನ್ನ ಫೋನಾಗ ಮೆಸೇಜ್ ಬಂದದೆ 2.5 ಲಕ್ಷ ಎತ್ಕೊಂಡವ್ರೆ ಅಂತ. ನನಗೆ ಈ ವಯಸ್ಸಾಯ್ತಲ್ಲ ಗ್ಯಾಪ್ಕೊನೇ ಇರಲ್ಲ ಶಿಕೋನೆ. ನಿಂಗೆ ಹೇಳ್ತೀನಿ ಮನೆಗೆ ಬಂದಮೇಲೆ ಗ್ಯಾಪ್ಸಲೆ 2.5 ಲಕ್ಷ ಎತ್ಕೊಂಡವನೆ. ಏನಕ್ಕಂತೆ? ಅದೇನಕ್ಕಪ್ಪ ನಂಗೂ ತಿಳಿದ್ವ. 2.5 ಲಕ್ಷ ದುಡ್ಡು ಎತ್ಕೊಂಡವನೆ. ನಂಗೊಂದು ಮಾತನ್ನು ಹೇಳ್ಬೇಕು ತಾನೆ. ಹಣ ಹಿಂಗೆ ಎತ್ಕೊಂಡು 2.5 ಲಕ್ಷ ದುಡ್ಡು ಅಂತ. ಯಾಕೆ ಅವ್ನು ನನ್ನ ಹತ್ರ ಹೇಳೇ ಇಲ್ಲ? ನಾನು ಕೇಳ್ತೀನಿ ಕಲ್ದ್ರು. ಇನ್ನೇನು ದಿಲ್ಬೇಡ, ನಾನು ಇದೀನಲ್ಲ, ನಾನು ಕೇಳ್ತೀನಿ. ಜಗಳ ಮಾಡಬೇಡ, ಸುಮ್ಮನೆ ಕುತ್ಕೊಂಡು ಕೇಳ. ಅವನೇನು ವೇಸ್ಟ್ ಮಾಡೋನಲ್ಲ. ನೀನು ನಡಿ, ನಾನು ಕೇಳ್ತೀನಿ ನಡಿ. ಸರಿ ಹೋಗು ಕೇಳೋಗು. ನಾನು ತೋಟದ ಹತ್ರ ಹೋಗಿ ಹಂಗೆ ಓಡಾಡ್ಕೊಂಡು ಬರ್ತೀನಿ. ಇವ್ನು ತೋಟದ ಹತ್ರನೇ ಅವನ? ಇಲ್ಲ ಎತ್ತ ಊರಕ್ಕೆ ಬನ್ನು. ಸರಿ ನಡಿ.
2.5 ಲಕ್ಷ ಏನು ಕಿಸ್ಕೊಂಡು ಅವ್ನು ರಾಮ್ನ? ಲೇ ದೊಡ್ಡನೆ, ಲೇ ಲೇ ಯಾಕ ಲೇ ಬರ್ಲೇ ಇಲ್ಲೇ ಎಲ್ಲೇ ಎಲ್ಲಾರನ್ನೂ ಕಾಸಿಗೆ ಕೇಳ್ತಾ ಇದ್ದೆ, ಕಾಸು ಕಾಸು ಅಂತ. ಒಂದ್ಲೇ ಕಾಸು ಬೇಕಲ್ಲ, ಒಂದು 10,000 ರೂಪಾಯಿ. 10,000 ರೂಪಾಯಿ ಅಪ್ಪನ ಕೇಳಕ್ಕೆ ಕೊಡ್ತಾನೆ? ನಾನು ಕೇಳಲ್ಲಪ್ಪ, ನಂಗೆ ತಿಗ್ಲುವ. ಲೇ ಕೇಳೋಗ್ಲೇ, ನೋಡು ಅಲ್ಲೇ ಓದ್ತಾವ್ ನೋಡು ಅಪ್ಪನು. ಕೇಳೋ ಕೂಗ್ಲಾ? ಲೇ ಬೇಡ 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 ಅಪ್ಪನ್ಗೆ ಹೇಳ್ದು ಬೇಡ. ಅದೇನ ಆವಾಗ ಗೋನ್ಚಿಲಿಗಳೆಲ್ಲ ಸರಿ ಮಾಡಿಕ್ತೈತೆ ಅಲ್ಲೇ ಮಿಷಿನ್ ಶೆಡ್ ಹತ್ರ. ಏನಕ್ಕೆ? ಸುಮ್ಮನೆ ಅಲ್ಲೊಂದಿಲ್ಲೊಂದು ಬಿದ್ದಿದ್ವಲ್ಲ, ಅದಕ್ಕೆ ಜೋರು ಸಿಕ್ಕಿದ್ನಿ. ಲೇ ನನ್ನ ಹತ್ರ ಸುಳ್ಳು ಹೇಳ್ಬೇಡ ನೀನು, ಕರೆಕ್ಟಾಗಿ ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ಬೀಳ್ತಾವೆ ಒದ್ಗಳು. ಲೇ ಅಲ್ಲೊಂದಿಲ್ಲೊಂದು ಬಿದ್ದಿದ್ವಲ್ಲ ಚೀಲಗಳು ಎಲ್ಲ ಒಂದಕ್ಕೆ ಜೋಡ್ ಸಿಕ್ಕಿದ್ದೀನೋ? ಯಾಕೋ ಯಾಕ ಹುಳ ಉಪ್ಟ ಸೇರ್ಕೊಂಡವಂತ ನೀಟಾಗಿ ಜೋಡಿಸಿ ಕಟ್ಟಿಕ್ಕಿದ್ದೀನಿ. ನಂಗೇನೋ ಅನುಮಾನ ಲೇ, ಏನೋ ಅನುಮಾನ. ತ್ವಾಡ್ದಾಗ ಇನ್ನೂ ಎಳ್ನೀರುಗಳು ಇಳಿಸಿಲ್ಲ ಅಪ್ಪನ. ಅವ್ರು ಯಾರಿಗೂ ಹೇಳ್ತಾವನೆ ಇಳಿಸ್ತೀಯನೋ ನೀನು ರಾತ್ರಿ ಹೊತ್ಲು ಅಂತ ನಂಗೆ ಅನುಮಾನ. ದುಡ್ಡಿಗೆ ಬೇರೆ ಅಲ್ಲಿತಾ ಇದೆಯಾ ಅವ್ರ ಹತ್ರ ಇವ್ರ ಹತ್ರ? ಹಾಂ ಲೇ ಶಿಕೋನೆ, ನೋಡ ನನ್ನ ಸುದ್ದಿಗೆ ನಾ ಬಂದಿದ್ದಿ ಅಂತ ನೋಡುವ ಚೆನ್ನಾಗಿರಲ್ಲ. ನಾನು ಅಷ್ಟೇ ಇನ್ನು ಬಾಯಿ ಮುಚ್ಕೊಂಡು ನಿಂದೆಷ್ಟು ಅಷ್ಟು ನೋಡ್ಕೊ. ನನ್ನ ಸುದ್ದಿಗೆ ಬರಬೇಡ ನೀನು. ಲೇ ನಾನು ಏನನ್ನೇ ಎಳ್ನೀರು ಕಳ್ತನ ಮಾಡ್ತೀಯನ ಅಂತ ಕೇಳಿದ್ದಷ್ಟೇ. ನಾನು ಏನನ್ನೇ ಸುಮ್ಮನೆ ಏನೇನೋ ಇಲ್ದಿದ್ದೆಲ್ಲ ಹೇಳ್ಬೇಡ ನೀನು. ಯಾರನ್ನ ಕೇಳಿಸ್ಕೊಂಡಿರೋರು ಏನು ಅನ್ಕೊಂತಾರೆ? ಏನಪ್ಪ ಅವ್ರ ತೊಳೆದಾಗ ಅವರೇ ಎಳ್ನೀರು ಕಳ್ತನ ಮಾಡ್ತಾರೆ ಅಂತ ಅನ್ಕೊಳಲ್ಲ. ಓ ಹಂಗಾರೆ ನೀನು ಎಳ್ನೀರು ಕಳ್ತನ ಮಾಡೋಕ್ಕಲ್ಲ ಚೀಲಗಳು ಸರ್ ಮಾಡೋಕ್ಕಿತ್ತು. ಅಲ್ಲಲೇ ಇತ್ತ ಹೋಗಿದ್ದಿತ್ತು. ಲೇ ಪಂಡಿತ್ರ ಅಂಗಡಿ ತಗೊಂಡ ಬತ್ತ ತೋಟದಕ್ಕೆ ಹೋಗೋಣ ಅಂತ ಅಪ್ಪನ ಹೋಗೋನೆ. ನಡಿ ಮನ್ಕ. ಏನೋ ಇವನು ಕಿತಾಪತಿ ಮಾಡ್ತಾನೆ. ಏನು ದುಡ್ಡು ಅಂತಾನೆ, ಏನು ಕೈ ಇವನ್ಕ ದುಡ್ಡು? ಹಾಂ ನೋಡೋಣ ಸಿಕ್ಕಂತಾನೆ ಕಳ್ಳು. ಇದೇನಮ್ಮ ದೆವ್ವ ಮೈಮೇಲೆ ಬೆಳೆದೊಳಗೆ ಹಿಂಗೆ ಕೂತಿದ್ಯಾ? ಊರಾಗಿನ ದೇವ್ಗಳೆಲ್ಲ ಬಂದು ನಂಗೆ ಅಟ್ಕಾಯಿಸ್ಕೊಂಡವೆ. ಹೌದೇನೋ? ಗಡ್ಡ ದೇವ್ಗಳು ಎಣ್ಣೆ ದೇವ್ಗಳು ಎಲ್ಲ ಬಂದು ಅಟ್ಕಾಯಿಸ್ಕೊಂಡವ. ಒಳ್ಳೆ ಕೆಲಸ ಮಾಡಿಬಿಡು ಪಾಪ. ಅಲ್ಲಿ ಇಲ್ಲಿ ನುಗ್ಗೆ ಮರದಾಗ ಹುಣ್ಸು ಮರದಾಗ ಎಲ್ಲಾಡಕ್ಕೆ ತಪ್ಪೋಯ್ತು. ನಿನ್ನ ಅಕ್ಕನ ಬಂದು ಸೇರ್ಕೊಂಬಿಟ್ಟವಲ್ಲ, ಹೋಗ್ಲಿ ಬಿಡು. 2 kg ರವೆ ಹಾಕಿ ಕೇಸರಿ ಭಾತ್ ಮಾಡಿ ನೋಡಿ ತಿನ್ನೋಗು. ಹೌದೇನೋ? ಗೌಚಿ ಕೇಸರಿ ಭಾತ್ ಮಾಡೋಳೇನೋ? ಏನು ಬೇಡ ಹೋಗು. ಎಲ್ಲ ಪಾಯಸ ಮಾಡಿದ್ಲು ಇವತ್ತೆಲ್ಲ ಏನು ಬೇಡ ಅನಕ. ನಮ್ಮ ಗೌಚಿನ ಪರವಾಗಿಲ್ಲ, ದಿನಕ್ಕೊಂದು ಅಡುಗೆ ಮಾಡ್ತಾಳೆ. ಮುಚ್ಚಬೇಕು ಬಾಯಿ. ಸಂಸಾರ ಉದ್ಧಾರ ಆಗ್ತದ. 2 kg ರವೆ ಹಾಕಿ ಕೇಸರಿ ಭಾತ್ ಮಾಡಿಕ್ಕಿದ್ರೆ ಏನು ದ್ರಾಕ್ಷಿ ಗೋಡಂಬಿ ಏನು 1 ರೂಪಾಯಿ 2 ರೂಪಾಯಿಗೆ ಬರ್ತವೆ? ತುಪ್ಪ ಏನು 1 ರೂಪಾಯಿಗೆ 2 ರೂಪಾಯಿಗೆ ಬರ್ತದೆ? ಇವಾಗ ಮಗನ್ಗೂ ಸಸ್ಯಕ್ಕೂ 1 ಬಾಟ್ಲು ತುಂಬ ಹಾಕಿ ಕಳಿಸಿದ್ಲು. ಎತ್ಕೊಂಡೋಗ್ಲಿನಾ? ಎತ್ಕೊಂಡೋಗ್ಲಿ. ಲೇ ಇದೇನು ಧರ್ಮಶಾಸ್ತ್ರ ಅನ್ಕೊಂಡಿದ್ದೀನಾ? ಅಯ್ಯೋಯ್ಯ ನಿಂಗೆ ಕೊಟ್ಲೇ ಇಲ್ಲ? ಬೇಕಾಗಿಲ್ಲ ನಂಕ. ಬ್ಯಾಡಿದ್ ಕೆಟ್ಟ ಬಿಡುವ, ನಿಂದು ನಾನೇ ತಿನ್ಕೊತೀನಿ. ಅದಕ್ಕೆ ಒಳಗೆ ಕೂತ್ಕೊಂಡಿರಿ, ಇಲ್ಲಿ ಕೂತ್ಕೊಂಡಿದ್ಯಾ? ಒಂದು ನಾಯಿ ತಂದು ನಿನ್ನ ಜೊತೆ ಕಟ್ಟಾಕ್ಬಿಡ್ಬೇಕು ನೋಡವ. ಇಬ್ಬರಿಗೂ ಸೇರುತ್ತದೆ ಬೌ ಅಂತ. ನೀನು ಬೌವನ್ನು ಅದು ಬೌ ಅನ್ಲಿ. ನಿಯತ್ತಾದ ಪ್ರಾಣಿ ನೋಡಮ್ಮ ನಾಯಿ. ಒಂದು ಸತಿ ಅದು ನಮ್ಮ ನಂಬಿದ್ರೆ ಅದು ಜೀವ ಇರೋವರೆಗೂ ಬಿಡಲ್ಲ. ಅಂಥ ನಿಯತ್ತಾದ್ದು ಪ್ರಾಣಿ ನಾಯಿಗ ನಿಂಕ ಹೋಲ್ಸಕ್ಕ ಆಗಲ್ಲ. ನೀನು ಸರಿಯಿಲ್ಲ, ಆದರೂ ನಿನ್ನ ಜೊತೆಗೆ ಒಂದು ಇರಲಿ ಅಂತ ತಂದು ಕಟ್ಟಾಕ್ತೀನಿ. ತಂದು ಕಟ್ಟಾಕ್ಲೇನಮ್ಮ ನೀನು ಹೂ ಅಂತಂದ್ರೆ ಹೇಳು. ಅಲ್ಲೇ ಪಂಡಿತ್ರ ಉಲ್ಲಾಮ್ ಕೆಳಗೆ ಒಂದು 5-6 ಮರಿ ಹಾಕವೆ, 1-2 ಮರಿ ತಂದಿಲ್ಲಿ ಬಿಡ್ತೀನಿ. ನೋಡ ಶಿಕೋನೆ, ಮಾನವಾಗಿ ಬಿಸಿಲಾಗಿ ಬಂದಿದ್ಯಾ, ಒಳಗೆ ಹೋಗುವ. ನಂಗೆ ಕೋಪ ಬರ್ಸ್ಬೇಡ. ಕೋಪ ಬರ್ಸಿದೆ ಅಂದರೆ ನೋಡ್ಕೊಂಡು ನಾನು ಏನು ಮಾತಾಡ್ತೀನಿ ನನಗೆ ತಿಳಿಯಲ್ಲ. ಹೋಗಿ ನೀನು ಬಾಯ್ಕೆ ಮುನ್ನಕ ನಮ್ಮ ಅಮ್ಮನ ಜೊತೆಗೆ ಆರಾಮಾಗಿ ಆಟ ಆಡ್ಕೊಂಡು ಇರಲಿ ಅಂತ ನಾನು ಅಯ್ಯೋ ಪಾಪ ಅಂದ್ರೆ ನನ್ನೇ ಬೈತಾಳೆ. ಅಲ್ಗ ನಾಯಿ ಕಟ್ಟೋಕೋ ಜಾಗದಾಗ ನಾನಿದ್ದೀನಿ ನೋಡ್ದ. ನಮ್ಮ ಮನೆಗಿನ ಜನಗಳು ಬಂಡವಾಳ ಒಂದೊಂದೇ ಈಚೆಗೆ ಬರ್ತಾ ಇದೆ. ಬರಲಿ ಒಬ್ಬೊಬ್ರು ಬಂಡವಾಳನೇ ಈಚೆಗೆ ಬರಲಿ. ಯಾರ್ಯಾರು ಏನೇನು ಅಂತ ತಿಳಿತಾ ಇದೆ. ನನ್ನ ಮಗಳ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಯಾವ ಮಕ್ಕ ಇಟ್ಕೊಂಡು ನನ್ನ ಮಗು ಮನೆಗೆ ಹೋಗ್ಲಿ, ಅವಳಿಗೆ ಅವಮಾನ ಮಾಡಿಬಿಟ್ಟಿದ್ದೀನಿ. ಇವಾಗ ನಾನು ಹೋಗೋಕ್ಕಾಗ್ತದ? ನನ್ನ ಮೊಮ್ಮಗಳು ನನ್ನ ಮನೆಗೆ ಇದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ಮೊಮ್ಮಗಳು ಇದ್ದಿದ್ರೆ ನಾನು ಚೆನ್ನಾಗೇ ನೋಡ್ಕೊಳ್ಳೋಳು. ನಾನೇ ಅವಳನ್ನ ನನ್ನ ಕೈ ಯಾರ ಮನೆಯಿಂದ ಆಚೆ ಕಳಿಸ್ದಂಗೆ ಆಗೋಯ್ತು. ಎಂಥ ಕೆಲಸ ಆಯ್ತು ನೋಡು. ಯಾರೋ ನನ್ನ ಮನೆಗೆ ಬಂದು ದರ್ಬಾರ ಮಾಡೋಂಗಾಯ್ತು. ನಾನು ನಮ್ಮ ಅಕ್ಕನ ಎಷ್ಟು ನಂಬಿದ್ನಿ, ನಾನು ಎತ್ತು ತಾಯಿ ಅಂತ ಅಂದ್ಕೊಂಡಿದ್ನಿ. ನಮ್ಮ ಅಕ್ಕನ ಬೇಜಾರು ಮಾಡ್ಕೊಂಡು ಹೋಗೋಳೆ ಅಂತಂದರೆ ಹೆಂಗೆ? ಏನು ಮಾಡೋದು? ಲೇ ಶಿಕೋನೆ, ಲೇ ಏನಮ್ಮ ಏನೋ? ಲೇ ಇವಾಗ ಬಿಡುವಾಗಿದ್ದೀನಾ? ಇಲ್ಲ ಬಿಡುವಿಲ್ಲ, ನನ್ನ ಕೆಲಸ ಇದೆ. ಲೇ ನಿಮ್ಮ ದೊಡ್ಡಮ್ಮನವ್ರು ಹುಡ್ಕಂಗೆ ಹೋಗಿ ಬರೋಣ ಬರ. ಪೆಟ್ರೋಲ್ ಕಾಸು ಕೊಡ್ತೀಯಾ? ನನ್ನ ಹತ್ರ ಇಲ್ಲಿ ಬಂತ ಕಾಸು? ಓಹೋ, ನಿನ್ನ ಹತ್ರ ಕಾಸಿಲ್ಲ ಅಂದ್ರೆ ಆಯ್ತು ಅಷ್ಟೇ. ಕೊಡು ಪೆಟ್ರೋಲ್ ಕಾಸು ಕೊಟ್ಟರೆ ಬರ್ತೀನಮ್ಮ. ಇರು, ನಿಮ್ಮ ಅಪ್ಪನ ಬರಲಿ, ಇರು, ಕೇಳಿ ಇಸ್ಕೊಂತೀನಿ ಇರು. ಇಸ್ಕೊ. ಮೊನ್ನೆ ರಾಮ್ನು 2.5 ಲಕ್ಷ ಡ್ರಾ ಮಾಡ್ಕೊಂಬಂದು ನಿನ್ನ ಕೈ ಕೊಟ್ಟವನಲ್ಲ, ಏನು ಮಾಡ್ತೀಯ ದುಡ್ಡೇ? ನಾನು ಏನ ರಾಮ್ನು 2.5 ಲಕ್ಷ ತಂದು ಕೊಟ್ಟವನೆ? ಯಾಕ? ನನಗೇನೋ ನಿನ್ನ ಮೇಲೆ ಅನುಮಾನ. ಏನಕ್ಕೂ ಕೇಳಿದ್ಯಾ? ಅವ್ನು ತಗೊಂಬಂದು ಕೊಟ್ಟಿರ್ತಾನೆ. ಅಪ್ಪನು ಹೇಳಿದ್ನು, ಅವ್ನು ಬಂದಮೇಲೆ ಕೇಳಬೇಕು. 2.5 ಲಕ್ಷ ಡ್ರಾ ಮಾಡ್ಕೊಂಡವನೇ, ಏನಕ್ಕೆ ಡ್ರಾ ಮಾಡ್ಕೊಂಡು ಅಂತೆಲ್ಲ ಹೇಳಿದ್ನು ಅಪ್ಪನು. ಅದೇನಕ್ಕೆ ಡ್ರಾ ಮಾಡ್ಕೊಂಡು ಯಾಕೆ ತಿಳಿದು? ನೀನು ಏನಕ್ಕನ ಕೇಳಿದ್ಯಾ? ಅವ್ನು ಡ್ರಾ ಮಾಡ್ಕೊಂಬಂದು ನಿನಗೆ ಕೊಟ್ಟಿರ್ತಾನೆ. ನನಗೆ ಇನ್ಯಾರ ಮೇಲೂ ಅನುಮಾನ ಇಲ್ಲ, ನಿನ್ನ ಮೇಲೆ ಅನುಮಾನ. ಬಾಯಿ ಮುಚ್ಕೊಂಡು ಒಬ್ರು ಸಿಕ್ಕೋನೆ, ಬಾಯಿ ಮುಚ್ಕೊಂಡು ಹೋಗು. ನಾನೇನು ಕೇಳಿ ಅವನ ಹತ್ರ ಕಾಸು? ಯಾರಕ್ಕೆ ಡ್ರಾ ಮಾಡ್ಕೊಂಡು ಹೋಗಿ ಕೊಟ್ಟನ? ಯಾರಕ್ಕೆ ತಿಳಿದ್ವ? ನೀನು ಎಂಟ್ರಿಗೆ ಕೊಟ್ಟಿರ್ಬೇಕು, ಕೇಳೋಗು. ನೀನು ಎಂಟ್ರಿಗೆ ಕೊಟ್ಟಿರ್ತಾನೆ, ಹೋಗ ಕೇಳೋಗ. ಸಾವಿತ್ರಿಗೆ? ಇನ್ಯಾರು ಕೊಟ್ಟಿರ್ತಾನೆ? ಏನು ಅವನೆಲ್ಲರೂ ಕೊಟ್ಟಿರ್ತಾನೆ? ಅವಳಿಗೇನಕ್ಕೆ ಕಾಸು ಅಷ್ಟೊಂದು? ನೀನು ಎಂಟ್ರೆ ನಾವು ಊಟದ ಮನೆಗೆ ಸಾಕ್ಸಕ್ಕ ಏನಾನ ಬೇಕು ಅಂತ ಕೇಳಿ ಈಸ್ಕೊಂಡು ಒಳ್ಳೆನು ಕೇಳೋಗು. ಒಟ್ನಾಗ ಅವನ್ಕ ಇವತ್ತು ಬೀಳ್ತವೆ ಏಟುಗಳು. ರಾಮನ್ಕ ನನ್ನ ಕೈಯಾಗ ಬೀಳ್ತವೆ. ಏನಕ್ಕೆ ಇವನು ಕಾಸುಗಳು ಅಷ್ಟು ಎತ್ಕೊಳ್ಳೋದ ಬ್ಯಾಂಕಾಗಿಂದ? ಲೈ ನನ್ನ ಮಾತು ಕೇಳು.
ನೀನು ಹೆಂಡ್ರನ್ನ ಹೋಗಿ ಕೇಳು. ಹುಟ್ಟಿದ ಮನೆಗೆ ಸಾಕ್ಸಕ್ಕ ಏನೋ ಅವನ ಹತ್ರ ದುಡ್ಡು ಇಸ್ಕೊಂಡಿರ್ತಾಳೆ. ನನಗೇನೋ ನಿನ್ನ ಹೆಂಡ್ರ ಮೇಲೆ ಅನುಮಾನ. ಇನ್ನು ಯಾರಿಗೂ ಅಲ್ಲ, ನಿಮ್ಮ ಅತ್ತೆ ಕೈಯಲ್ಲೋ ಅಂಗಡಿಯಾಗ ಲಾಸ್ ಆಗಿರಬೇಕು, ಅದಕ್ಕೆ ಬಂಡವಾಳ ಹಾಕಕ್ಕ ಇಸ್ಕೊಂಡಿರ್ತಾಳೆ. ಹೋಗು ಹೋಗ ಕೇಳೋಗ, ನಿಜನೋ ಸುಳ್ಳು ಅಂತ ಹೇಳ್ತಾಳೆ. ಹೋಗ ಬಾಯ್ ಬಿಡ್ಸ. ಅಯ್ಯೋ ಲಾಸ್ಟಿಗೆ ನನ್ನ ಬುಡ್ಕೆ ಬರ್ತಾದಲ್ಲಪ್ಪ, ಏನಪ್ಪ ಮಾಡೋದು? ಲೇ ಚಿಕ್ಕನೇ, ಏನಾ? ಲೈ ನಿಮ್ಮ ಅತ್ತೆಯವರು ಬಡವ್ರಲ್ಲೇ ಪಾಪ, ಹಂಗೆಲ್ಲ ಮಾಡಬೇಡ. ಅಮ್ಮನ ಮಾತು ಕೇಳಬೇಡ. ಅಮ್ಮನ ತಂದಿಕ್ಕೆ ತಮಾಷೆ ನೋಡಂತವಳು. ನಿಮ್ಮ ಅತ್ತೆಯವ್ರು ಬಡವ್ರು ತಾನೆ? ಕೊಟ್ಟರೆ ಕೊಡಲಿ ಬಿಡ. ಏನು ನಮ್ಮ ಅತ್ತೆಯವ್ರು ಹಂಗೆ ಶ್ರೀಮಂತರ? 2.5 ಲಕ್ಷ ಆದರೆ 5 ಲಕ್ಷ ಕೊಡಲಿ ಬಿಡು. ಅದನ್ನೇ ನೀನು ಕೇಳೋದು? ಅಲ್ಲಲ್ಲೇ ಕೊಡಲಿ ಬಿಡು, ನನಗೇನು ಬೇಜಾರಿಲ್ಲ. ಆದ್ರೆ ಆ ದುಡ್ಡು ಯಾಕಂತ ತಿಳ್ಕೊಬೇಕಲ್ಲ ನಾನು. ಏನಕ್ಕೆ ಎತ್ತ ಯಾರು ಎತ್ಕೊಂಡ್ರು, ಇವ್ನು ಯಾರು ಕೊಟ್ಟನು, ಅದೆಲ್ಲ ನಂಗೆ ತಿಳಿಬೇಕಲ್ಲ. ಲೇ ತಿಳ್ಕೊಂಡು ಏನು ಮಾಡ್ತೀಯ? ಬಿಡಲೇ, ಅಪ್ಪನ ಹತ್ರ ದುಡ್ಡಿಲ್ಲೇನಾ? ಹೋದ್ರೆ ಓದೋದು ಬಿಡ. ನಮ್ಮ ಅತ್ತೆನ ತಾನು ತಿನ್ನೋದು. ಲೇ ಯಾವನೋ ಒಂದು ದೊಡ್ಡನೋ, ನೀನು ಬಾಯಿ ಮುಚ್ಕೊಂಡಿರೋ. ನಿಂಗೆ ಯಾಕೋ ಅದೆಲ್ಲನೋ? ನಿಂಗೆ ಯಾಕೆ ಅದೆಲ್ಲ? ನಿಂದು ಎಷ್ಟು ಅಷ್ಟು ನೋಡ್ಕೊ. ಲೈ ಚಿಕ್ಕನೆ ಕೇಳೋಗ, ಇಲ್ಲ ಅವಳು ನೀಚ್ ಕೂಗ, ನಾನು ಕೇಳ್ತೀನಿ. ಚಿಕ್ಕನೆ ಅಮ್ಮನ ಮಾತು ಕೇಳಬೇಡ ನೀನು. ಅಮ್ಮನು ನಿಂಕ ನೀನು ಎಂಟಕ್ಕೆ ಜಗಳ ತಂದಿಕ್ತಾಳೆ. ನನ್ನ ಮಾತು ಕೇಳ ಚಿಕ್ಕನೆ, ಅವ್ನ ಮಾತು ಕೇಳಬೇಡ. ಇವತ್ತು 2.5 ಲಕ್ಷ ಇಸ್ಕೊಂಡು ನಾಳೆ ಇನ್ನೂ ಇಸ್ಕೊಂತಾಳೆ. ಕೇಳಬೇಕಲ್ಲ, ಕಾರಣ ಏನು ಅಂತ ಹೇಳ್ಬೇಕಲ್ಲ. ಕೇಳೋಗ ನೀನು ಹೋಗಿ. ಚಿಕ್ಕನೆ ನನ್ನ ಮಾತು ಕೇಳ, ನನ್ನ ಮಾತು ಕೇಳು. ನೀವಿಬ್ರು ಬಾಯಿ ಮುಚ್ಕೊಂಡಿರ್ತೀರಾ? ನನ್ನ ಎಂಟ್ರು ಏನು ಕಿಸ್ಕೊಂಡು ಅಂತ ಕೇಳೋಣ. ಬಾಯಿ ಮುಚ್ಕೊಂಡಿರ್ಬೇಕು ನೀವು. ಲೈ ಬೇಡ, ಕೇಳಬೇಡ. ಪಾಪ ಸಾವಿತ್ರಿ ಒಳ್ಳೆ ಕೆಟ್ಟೋಳ, ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ. ದುಡ್ಡು ಏನು ಕಿಸ್ಕೊಂಡ್ಲು ಅಷ್ಟೇ ನಂಗೆ ಬೇಕಾಗಿರೋದು. ಕೂಗ ಈಚು ಕೂಗ ಕೇಳ್ತೀನಿ ನಾನು. ಸಾವಿತ್ರಿ ಸೌತರಿಗೆ ಏನು ಮಾಡಿದ್ರು ಎಲ್ಲ ಎಡವಟ್ಟಿಗೆ ಆತವೆ. ಯಾವ್ದಪ್ಪ ಇದು ಹಣೆ ಬರ ಮುಂದುವರಿಯುವುದು.